ಶಿವಾನಂದ ಮಠ ಕರಿಕಟ್ಟಿ ಪೂಜ್ಯರು ಉಪದೇಶಾಮೃತವನ್ನು ಅನುಗ್ರಹಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಪರಮಾರಾಧ್ಯ ಭಗವಾನ್ ಶಿವಾನಂದ ಮಲ್ಲಿಕಾರ್ಜುನ ಶಿವಗಳಿಗೆ ಒದಗಿಸುತ್ತಾ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಶಿವಯೋಗೀಶ್ವರರ ಪಾವನ ಚೇತನಕ್ಕೆ ನಮನಗಳನ್ನು ಅವರ ಒಂದು ಅರಿವಿನ ಅವಿರಳ ಜ್ಯೋತಿಯಾಗಿ ಅರಳಿ ಮೌನ ಯೋಗಿಯಾಗಿ ಜಗದೋದ್ಧಾರ ಮಾಡಿರ್ತಕ್ಕಂಥ ಗುರುನಾಥರವರ ಪಾವನ ಚೇತನಕ್ಕೆ ನಮನೆದು ಸಂಪ್ರದಾಯದ ಸಕಲ ತತ್ವಗಳನ್ನು ನೆತ್ತಿ ಮೇಲೆ ಹೊತ್ತು ಎಲ್ಲರಿಗೂ ಬಿತ್ತುತ್ತ ಜನಮನವನ್ನು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲೆಡೆಗೂ ಕೂಡ ಹಬ್ಬಿಸ್ತಕ್ಕಂಥವರು, ಉದ್ಧಾರ ಮಾಡತಕ್ಕಂಥ ಹಿಂಸಲದ ಡಾಕ್ಟರ್ ಶಿವಾನಂದ ಭಾರತೀಯಪ್ಪಳವರಿಗೆ, ಚಿದಂಬರಾಶ್ರಮದ ಬೀದರದ ಡಾಕ್ಟರ್ ಶಿವಕುಮಾರ ಅಪ್ಪಗಳವರಿಗೆ, ಇನ್ನೊಬ್ಬರು ಇಲ್ಲ ಪೂಜ್ಯರವರು, ಮೂವರು ಶಿವತ್ರಯರಾಗಿ ಸಿದ್ಧಾರೂಢ ತತ್ವವನ್ನು ಬಹಳಷ್ಟು ಬೆಳೆಸಿದ್ದರು ಪೂಜ್ಯರು. ಅವರು ಸುಪುತ್ರಪ್ಪಗಳಿದ್ದರು, ಸುಪುತ್ರಪ್ಪಗಳಿಲ್ಲ, ಆದರೂ ಅವರನ್ನು ಸ್ಮರಣೆ ಮಾಡಿ ಅವರ ಪೀಠಕ್ಕೆ ಬಂದಿರತಕ್ಕಂಥ ಅಭಿನವ ಸಿದ್ಧಾರೂಢ ಪಾದಕ್ಕೆ ಶರಣಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ, ಮಾತೆಯವರಿಗೆ ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಸಂಪೂರ್ಣವಾಗಿ ಮಾಡಿ ಮಠವನ್ನು ಅಧ್ಯಾತ್ಮದಲ್ಲಿಗೆ ತಂದು ಎಲ್ಲ ಕಡೆಗೂ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಕಂಕಣಬದ್ಧರಾಗಿರ್ತಕ್ಕಂಥ ಈ ಒಂದು ವೇದಾಂತ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ಯಾಮಾನಂದ ಪೂಜಾರಿ ವಕೀಲರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಟ್ರಸ್ಟಿನ ಹಿರಿಯರಿಗೆ, ಉಪಸ್ಥಿತ ಎಲ್ಲ ಸದ್ಭಕ್ತರಿಗೆ ಶರಣರು ಶರಣಾರ್ಥಿಗಳು. ಇಲ್ಲಿ ನಿಜಗುಣರ ಒಂದು ವೇದಾಂತವನ್ನು ಸಿದ್ಧಾರೂಢರು, ಶಿವಾನಂದರು ಬೆಳಕಿಗೆ ತಂದರು. ಅನುವಾದ ಕೃತಿಗಳಾಗಿರುವಂಥವು ಅನುಭವ ಸಾರ, ಆನಂತರ ಪರಮಾಣು ಹೋಗುವುದೇ ಇವೆಲ್ಲ ಇದೆ. ಸ್ವತಂತ್ರವಾಗಿರುವ ಕೃತಿ ನಿಜಗುಣ ಶಿವಗಳು ಬಂದದ್ದು ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿ ಅಂದರೆ ಹಾಗೆ ಮೋಕ್ಷ ಬಿಡಲಿಕ್ಕೆ ಅದು ಪ್ರಾರಂಭಿಕವಾಗಿ ಹೇಳ್ತಕ್ಕಂಥದ್ದು. ಇಲ್ಲೇ ಮೊದಲಿಗೆ ಹೇಳಿದರು, ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲವುದು ನನಗೆ ಮುಕ್ತಿ. ಆಗಲವುದು ಯಾವಾಗಂದ್ರೆ ವಚನ ಉಪದೇಶ, ಇಲ್ಲೇ ವಚನವನ್ನು ಬೇರೆ ಉಪದೇಶವನ್ನು ಬೇರೆ ಮಾಡಿದಾಗ ಈ ಒಂದು ಅರ್ಥ ಸಾಧ್ಯ. ಯಾಕೆಂದ್ರೆ ತಿಳ್ಕೊಂಡ್ರೆ ಅಂತಃಕರಣದಲ್ಲಿರ್ತಕ್ಕಂಥ ಈ ಒಂದು ವಿಷಯಗಳ ವ್ಯಾಮೋಹ ದೂರ ಆಗಲಿಕ್ಕೆ, ಅಂದರೆ ಶಿವಕಾರಣ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಕರಣ ಸ್ಥಳದಲ್ಲಿರ್ತಕ್ಕಂಥದ್ದು ಈ ಒಂದು ಮಾಲಿನ್ಯತೆ ದೂರ ಆಗಲಿಕ್ಕೆ, ಪಾಪ ಬುದ್ಧಿ ನಿವಾರಣೆ ಆಗಲಿಕ್ಕೆ 3 ಸ್ಥಳಗಳನ್ನು ಹೇಳ್ತಾರೆ. ಅಂತಃಕರಣದ ಏಕಾಗ್ರತೆಯನ್ನು ಪಡೀಲಿಕ್ಕಾಗಿ ಯೋಗ ಪ್ರತಿಪಾದನಾ ಸ್ಥಳವನ್ನು ಹೇಳಿದ್ದಾರೆ. ಹಠಯೋಗ, ಲಯೋಗ, ರಾಜಯೋಗ, ಮಂತ್ರಯೋಗ, ಶಿವಯೋಗ. ಹಾಗೆ ಆವರಣ ದೋಷದ ನಿವೃತ್ತಿಯಾಗಿ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಹೇಳಿದ್ದಾರೆ. ಇಲ್ಲೇ 3 ಸ್ಥಳಗಳ ಉದ್ದೇಶ ಅಂತಂದ್ರೆ ಅಂತಃಕರಣದಲ್ಲಿರ್ತಕ್ಕಂಥ ಮಾಲಿನ್ಯತೆಯನ್ನು ದೂರ ಮಾಡಲಿಕ್ಕಾಗಿ ಮಾತ್ರ ಇದರ ಒಂದು ಉದ್ದೇಶವಾಗಿದೆ. ಶಿವನ ಕರುಣೆಯನ್ನು, ವಚನ ಶಬ್ದದಂಥ ಅಂತಃಕರಣದಲ್ಲಿ ಅಂದರೆ ಪರಂಪರಾ ಬೋಧೆಗಳ ಅನುಸಾರವಾಗಿ 4 ಸ್ಥಳಗಳಿರ್ತದೆ. ಆದರೆ ಉಪದೇಶ ಸಾಕ್ಷಾತ್ ಬೋಧನೆ, ಇದೇ ಎಲ್ಲ ಸ್ವರೂಪ ಅಂತ ಹೇಳ್ತಕ್ಕಂಥ. ಅದಕ್ಕೆ ಇಲ್ಲೇ 3 ಸ್ಥಳಗಳು ಅಂತಕ್ಕಂಥ ಮಾಲಿನ್ಯದ ದೋಷ ನಿವಾರಣೆಯಾಗಿರ್ತಕ್ಕಂಥದ್ದನ್ನು ಈ ಒಂದು ನೀತಿ ಕ್ರಿಯೆ ಶಿವನ ಕರುಣೆಯನ್ನು ಪಡೆದ ನಂತರ ಕೆಲವು ಜೀವನೇ ಸಂಬೋಧನೆ ಮಾಡತಕ್ಕಂಥದ್ದು ಜೀವನದ ನೀತಿ ಕ್ರಿಯಾಚರಣೆ ಸ್ಥಳ 3 ಭಾಗವನ್ನು ಬೆಳೆದ ನೀತಿಪಾದ, ಕ್ರಿಯಾಪಾದ, ಚರ್ಯಪಾದ. ಈ